ಟಾಕ್ಸಿಕ್ ಹಬ್ಬ ಎಲ್ಲೆಡೆ ಶುರುವಾಗ್ತಾ ಇದೆ. ಸೊ ನಾನು ಅಟ್ ಪ್ರೆಸೆಂಟ್ ನರ್ತಕಿ ಥಿಯೇಟರ್ ಬಳಿ ಇದ್ದೀನಿ. ಸೊ ಇಲ್ಲಿ ಯಶ್ ಫ್ಯಾನ್ಸ್, ಅಖಿಲ ಕರ್ನಾಟಕ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಸಂಘದವ್ರು ನನ್ನ ಜೊತೆಗಿದ್ದಾರೆ. ಸೊ ಯಾವ ರೀತಿಯಾಗಿ ಅಂದರೆ ಈಗ ಬಿಫೋರ್ 1 ವೀಕಿಂದನೂ ಕೂಡ ಹರೀಶ್ ಅಲ್ವಾ ನೀವು 1 ವೀಕಿಂದನೂ ಕೂಡ ಸೆಲೆಬ್ರೇಷನ್ ಮಾಡ್ತಾನೆ ಇದ್ದೀರಾ. ಮತ್ತು ಒಂದಷ್ಟು ಪ್ಲಾನಿಂಗ್ಸ್ ಮಾಡ್ಕೊಂಡಿದ್ರಿ, ಪೂಜೆ, ಹರಕೆಗಳು, ಮತ್ತು 101 ತೆಂಗಿನಕಾಯಿ ಹೊಡಿಬೇಕು ಅಂತ ಹೇಳ್ಬಿಟ್ಟು. ಸೊ ಏನು ಅನ್ನಿಸ್ತಾ ಇದೆ, ಸಂಭ್ರಮಾಚರಣೆ ಯಾವ ರೀತಿಯಾಗೆಲ್ಲ ಇವತ್ತಾಯಿತು ಆ್ಯಂಡ್ ನೀವು ಅಂದ್ಕೊಂಡಷ್ಟು ಮಟ್ಟಿಗೆ ಯಶಸ್ಸು ಸಿಗುತ್ತೆ ಅಂತ ಅನಿಸ್ತಿದ್ಯಾ ಮೂವಿ ನೋಡಿದ್ರಾ? ನಿಮ್ಮ ಒಪಿನಿಯನ್? ಬೆಳಗ್ಗೆ 5:30ಗೆ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಕೊಂಡು 11 ತೆಂಗಿನಕಾಯಿ 1 ಕುಂಬಳಕಾಯಿ ಹೊಡೆದು ಇಲ್ಲಿ ಬಂದು 101 ತೆಂಗಿನಕಾಯಿ ಇದೆಲ್ಲ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಆಚೆ ಬಂದು ಅನ್ನದಾನ ಮಾಡಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಇದು ಮೈನು. ಇದು ಒಂಥರ ಇವತ್ತು ಟ್ರೆಂಡ್ ಆಗಿಬಿಟ್ಟಿದೆ. ಈ ಫೋಟೋ ಬಂದು ಎಲ್ಲರೂ ಬಂದು ಇದನ್ನೇ ಹಿಡ್ಕೊತಾರೆ, ಚೆನ್ನಾಗಿದೆ ಅಂತ. ಮೂವಿ ಬಗ್ಗೆ ಹೇಳೋದಿದ್ರೆ ಮೂವಿ ಮೇಡಮ್ ಏನಂದರೆ ಬೇರೆ ಲೆವೆಲಲ್ಲಿದೆ ಮೂವಿ. ಯಾವ ಥರ ಇದೆ ಅಂದರೆ ಹೇಳೋಕ್ಕಾಗಲ್ಲ. ನೀವು ಒಂದು ಸತಿ ನೋಡಿ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಗೊತ್ತಾಗುತ್ತೆ. ನೋಡಾಯಿತು. ನಮ್ಮ ಗೆಟಪಿಗೆ ಎಲ್ಲರೂ ಚೆನ್ನಾಗಿದೆ, ಬಾಸ್ ಥರ ಬಂದಿದ್ದೀರಾ, ಒಳ್ಳೆ ಔಟ್ಫಿಟ್ಟಲ್ಲಿ ಬಂದಿದ್ದೀರಾ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮೂವಿ ನೋಡಿದೆ. ಮೂವಿ ಬಂದುಬಿಟ್ಟು ನೆಕ್ಸ್ಟ್ ಲೆವೆಲಿಗಿದೆ. ಇಟ್ಸ್ ಅನ್ ಅನದರ್ ಲೆವೆಲ್ ಮೂವಿ ಇದು. ಸೊ ವರ್ಲ್ಡ್ಗೆ ಏನು ರೀಚ್ ಆಗಬೇಕು, ಒಂದು ಹಾಲಿವುಡ್ ರೇಂಜಿಗೆ ಏನು ಯೋಚನೆ ಮಾಡ್ತಾಯಿದ್ದಾರೆ, ಆ ವಿಷನ್ ಏನು ಇಟ್ಕೊಂಡಿದ್ದಾರೆ ಆ ರೇವೆಗೆ ರೀಚ್ ಮಾಡೋ ಥರ ಫಿಲಮ್ ತೆಗೆದಿದ್ದಾರೆ. ಸೊ ವಾಟ್ ಎಲ್ಸ್ ಯು ಎಕ್ಸ್ಪೆಕ್ಟ್? ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಫಿಲಮಲ್ಲಿ? ಇಲ್ಲ, ನೀವು ಮೂವಿ ನೋಡಿದ್ರಿ ಅಂತ ಕೇಳಿಸ್ಕೊಂಡೆ ಇವಾಗ, ಅದಕ್ಕೆ ಕೇಳಿ. ನಮ್ಮ ಬಾಸ್ ಹೆಸರು ಯಶು. ಯಾರಾದ್ರೂ ಮಾಡಿದ್ರೆ ಕ್ಲಾಶು. ಇವತ್ತು ಬಾಕ್ಸ್ ಆಫೀಸ್ ಅಂತೂ ಟ್ರ್ಯಾಶು. ಇವತ್ತು ಕಲ್ದೋಗ್ತೀರಾ, ಇಲ್ಲಿರೋರು ಎಲ್ಲಾದ್ರು ಹೊಡೆದ್ರೆ ಒಂದೇ ಒಂದು ಫ್ಲ್ಯಾಶು ಅಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಇದು ಸ್ಯಾಂಡಲ್ವುಡ್ ಮೂವಿ, ಆದರೆ ಇದು ಹಾಲಿವುಡ್ ಮೂವಿ. ಎಷ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಎಷ್ಟು ಸಿನಿಮಾ ಥಿಯೇಟರ್ಸಲ್ಲಿ, ಎಷ್ಟು ಥಿಯೇಟರ್ಸಲ್ಲಿ ರಿಲೀಸ್ ಆಗಿದೆ. ನಮ್ಮ ಬಾಸ್ ಅದು ಒಂಥರ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಮೇಲೆ ಇನ್ನೇನು ಬೇಕು? ಇನ್ನೇನು ಬೇಡ. ಮೂವಿ ನೋಡಿ ಎಂಜಾಯ್ ಮಾಡಿ. ಬರೀ 18 ವಯಸ್ಸು ಮೇಲೆ ಇರೋರು ಮಾತ್ರ ಬನ್ನಿ, ಬೇರೆಯವ್ರು ಬರೋಕ್ಕೆ ಹೋಗ್ಬೇಡಿ, ಮನೇಲಿ ಕೂತ್ಕೊಂಡು ನಿದ್ದೆ ಮಾಡಿ. ಪಕ್ಕಾ ಮ್ಯಾಮ್. ಎಲ್ಲಿಂದ ಬಂದಿದ್ದೀನಿ ಗೊತ್ತಾ? 1200 ಕಿಲೋಮೀಟ್ರಿಂದ. ಅಲ್ಲಿ ಎಲ್ಲ ಕನ್ನಡ ಫಿಲಮೇ ಹಾಕಲ್ಲ, ಬರುತ್ತೆ ಬಾಯಲ್ಲಿ ಬೇಡ, ಅವ್ರು ಕನ್ನಡನೇ ಹಾಕಲ್ಲ. ಪಾಂಡಿಚೇರಿಲಿ ಟಾಕ್ಸಿಕ್ ಅಲ್ಲೂ ಹಾಕಿದ್ದಾರೆ. ನಾನು ನೆನ್ನೆನೇ ನೋಡ್ಬೋದಾಗಿತ್ತು. ಅಂದರೆ ಬೆಳಿಗ್ಗೆ ಇಲ್ಲಿವರೆಗೂ ನೆನ್ನೆ ಟ್ರೈನ್ ಹತ್ಕೊಂಡು ಇಲ್ಲಿವರೆಗೂ ಕನ್ನಡದಲ್ಲೇ ನೋಡಬೇಕು ಅಂತ ನರ್ತಕಿ ಸಂತೋಷ್ ಹುಡಿಕೊಂಬಂದೆ. ನರ್ತಕ ಟಿಕೆಟ್ ಸಿಕ್ತು. ಬೆಳಿಗ್ಗೆ 6 ಗಂಟೆ ಫ್ಯಾನ್ ಶೋ ನೋಡಿದೆ, 10 ಗಂಟೆ ಶೋನು ನೋಡಿದೆ. ಈಗ 1 ಗಂಟೆಗೆ ನೋಡೋಣ ಅಂದ್ಕೊಂಡೆ, ಬೇಡ ಊಟ ಮಾಡ್ಕೊಂಡು ತಿರ್ಗಿ 6 ಗಂಟೆಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ. ಮ್ಯಾಮ್ ಸೀರಿಯಸ್ ಆಗಿ ಹೇಳ್ತೀನಿ, ಅಂಟಮ್ಮ ಎಲ್ಲೋ ಕರ್ಕೊಂಡು ಹೋಯ್ತವನೇ, ಅವನ್ನ ಕರ್ಕೊಂಡು ಹೋಗಿ ಬಿಟ್ಬಿಡಿ ಅಂತ ಅಷ್ಟೇ ಹೇಳೋದು, ಬೇರೆ ಏನು ಬೇಡ. ಅವ್ನಿಗೇನು ಮಾಡಬೇಡಿ. ನಿಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಕೆಟ್ಟದಂತೂ ಅವ್ನಿಗೆ ಹೇಳ್ಬೇಡಿ. ಏನೋ ಮಾಡ್ತಾನೆ ಅವನು, ಬಿಟ್ಬಿಡಿ ಅವನ್ನ. ಇದು ಇಂಗ್ಲೀಷಲ್ಲಿರೋ ಕನ್ನಡ ಫಿಲಮು, ಅರ್ಥ ಆಯ್ತಾ ಮ್ಯಾಮ್? ಇಂಗ್ಲೀಷಲ್ಲಿರೋ ಕನ್ನಡ ಫಿಲಮು. ಡ್ಯಾಡೀಸ್ ಹೋಮ್ ಇಲ್ಲ, ಡ್ಯಾಡೀಸ್ ಇನ್ ಥಿಯೇಟರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಫ್ಯಾನ್ಸ್ ಮತ್ತು ಏನು ಅವರೆಲ್ಲ ಸೆಲೆಬ್ರೇಷನ್ಸ್ ಹೇಳಿದ್ರು. 101 ತೆಂಗಿನಕಾಯಿ ಕುಂಬಳಕಾಯಿನೆಲ್ಲ ಒಡ್ಬಿಟ್ಟು ಸಿನಿಮಾಗೆ ಯಶಸ್ಸನ್ನು ಕಾಣಲಿ ಅಂತ ಹೇಳ್ಬಿಟ್ಟು ಹರಕೆ ಪೂಜೆ ಹೋಮಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅಂದರೆ ಬಿಫೋರ್ 4 to 5 ಡೇಸಿಂದನೂ ಕೂಡ ಒಂದಷ್ಟು ಪ್ಲಾನಿಂಗ್ಸನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಯಶ್ ಅಭಿಮಾನಿಗಳ ಸಂಘ, ಅಖಿಲ ಕರ್ನಾಟಕ ಯಶ್ ಅಭಿಮಾನಿಗಳ ಸಂಘ ಅಂತ ಏನಿದ್ದಾರೆ, ಸೊ ಅವರೆಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡು ಸಿನಿಮಾವನ್ನು ನೋಡಿ ತಮಗೆ ಅನಿಸಿದಂತಹ ಅಭಿಪ್ರಾಯವನ್ನು ಕೊಟ್ಟರು. ಮತ್ತು 1000 ಕಿಲೋಮೀಟರ್ ನಡ್ಕೊಂಬಂದು ನೋಡಿದ್ದೀನಿ ಅಂತ ಹೇಳಿದ್ರು. ಐ ಡೋಂಟ್ ನೋ ಎಷ್ಟು ಅದರಲ್ಲಿ ಫ್ಯಾಕ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಯಶ್ ಫ್ಯಾನ್ಸ್ಗೆ ಇರುವಂತಹ ಕ್ರೇಜ್ ಇದಿಷ್ಟು ಕೂಡ. ಸೊ ನೋಡೋಣ ಇನ್ನು ಯಾವ ರೀತಿಯಾಗಿ ವಿಭಿನ್ನ ಅಭಿಪ್ರಾಯವನ್ನು ಅಭಿಮಾನಿಗಳು ವ್ಯಕ್ತಪಡಿಸ್ತಾರೆ ಅಂತ. ಸದ್ಯಕ್ಕೆ ಇದಿಷ್ಟು ಇಲ್ಲಿನ ನರ್ತಕಿ ಥಿಯೇಟರ್ನ ಅಪ್ಡೇಟ್ಸ್ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರೋಜಾ ಮನು ಪಾಟೀಲ್, ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.